ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತಕ್ಕಂಥ ಹಾಡು ಬಹಳ ನೆನಪು ಬರುತ್ತೆ. ಏನ್ ಬೇಕಾದ್ರೂ ಹಾಕಬಹುದು ಅಂತ ನೋಡಿ, ಆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಅದು ಎಷ್ಟು ಸುಂದರವಾಗುತ್ತೆ ಅನ್ನೋದನ್ನು ತಿಳಿಸುತ್ತೆ. ರಾಜ್ಯಾದ್ಯಂತ ಹಾಡ್ಕೊಂಡಿರ್ತಕ್ಕಂಥ ದೇವಾಂಗದಲ್ಲಿ ಇರ್ತಕ್ಕಂಥ ಸಮಾಜದ ಪ್ರಮುಖರನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಸಾಧನೆಗಳನ್ನು ಅವರೆಲ್ಲ ಮಾಡಿದ್ದಾರೆ ಅಂತ. ಸುಲಭವಾಗಿ ಯಾರಿಗೂ ಆಗುವಂಥದ್ದಲ್ಲ. ಇವತ್ತು ಸನ್ಮಾನಿತರಾಗ್ತಾ ಇದ್ದಾರೆ, ನೀವು ನೋಡ್ತೀರಿ, ಅವರ ಯಶೋಗಾಥೆಯನ್ನು ಕೇಳ್ತೀರಿ. ಇವುಗಳನ್ನೆಲ್ಲ ನೋಡ್ತಾ ಹೋದಾಗ ಏನು ಅನ್ನಿಸ್ಬೇಕು ನಮಗೆ? ಯಾವ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರು ಕೂಡ ನಾನು ಯಾರಿಗೆ ಕಮ್ಮಿ ಅಂತ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೇರ ಶಿವನ ಕರುಣೆಯಿಂದ ಹುಟ್ಟಿದಂಥವ್ರು ನಾವು. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಒಂದು ಕಾಲಘಟ್ಟದಲ್ಲಿ ನೇಯ್ಗೆಯನ್ನು ಆಯ್ಕೊಂಡಿದ್ವಿ. ಸಮಾಜ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಹಲವು ವಿಚಾರಧಾರೆಗಳು ಬದಲಾವಣೆ ಆಗಿದೆ. ಕೇವಲ ನೇಯ್ಗೆಯನ್ನು ನಂಬಿಕೊಂಡು ಇರೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಸಂದರ್ಭ ಬಂದಾಗ ಹಲವು ಕಡೆ ಮುಖ ಮಾಡಿದರು. ವಿಜ್ಞಾನದಲ್ಲಿ ಮುಖ ಮಾಡಿದರು, ಸಮಾಜದ ಕಡೆಗೆ ಮುಖ ಮಾಡಿದರು. ಅಣ್ಣೆಯನ್ನು ನೀವು ನೋಡ್ತೀರಿ, ರಾಜಕೀಯದಲ್ಲಿ ಕೂಡ ನಾವೇನು ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಕಾಣುತ್ತೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಸಚ್ಚಾರಿತ್ರವನ್ನು ಹೊಂದಿಕೊಂಡು ವಿವೇಕಾನಂದರು ಹೇಳ್ತಾರೆ, ಎವರಿ ಸೋಲ್ ಈಸ್ ಬಾರ್ನ್ ಡಿವೈನ್ ಅಂತ. ಅಂದರೆ ಹುಟ್ಟ ಪ್ರತಿಯೊಂದು ಆತ್ಮಗಳು ಕೂಡ ದೈವಿಕವಾದ ಆತ್ಮಗಳು ಅಂತ ಹೇಳ್ತಾರೆ. ನಾವು ಅಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತೀವಿ. ಮುಂದೆ ಏನು ಹೇಳ್ತಾರೆ ವಿವೇಕಾನಂದರು? ಸೆಕೆಂಡ್ ಲೈನ್ ಅದು ಬಹಳ ಮುಖ್ಯ. ಒನ್ ಮಸ್ಟ್ ವರ್ಕ್ ಟುವರ್ಡ್ಸ್ ಡಿವಿನಿಟಿ ಅಂತ ಹೇಳ್ತಾರೆ. ಅಂದರೆ ದೈವಿಕವಾದಂತಹ ಆತ್ಮವನ್ನ ದೈವತ್ವದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಪೋಷಕರ ಮೇಲೆ ಬಹಳಷ್ಟಿರುತ್ತದೆ. ಕಾಲಘಟ್ಟದಲ್ಲಿ, ಬದಲಾದ ಸನ್ನಿವೇಶದಲ್ಲಿ, ಸಮಾಜದಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಹಿಂದೆ ಬೀಳೋದು ತಪ್ಪಲ್ಲ. ತಾಂತ್ರಿಕತೆಯನ್ನ, ವೈಜ್ಞಾನಿಕತೆಯನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ತಪ್ಪಲ್ಲ. ಬಿ ಎ ರೋಮನ್ ಇನ್ ರೋಮ್ ಅಂತ ಒಂದು ಹಳೆ ಇಂಗ್ಲಿಷ್ ಗಾದೆ. ಎಲ್ಲಿ ಹಾಗಿರಬೇಕು ಅಂತ. ಅಂತಹ ಸಂದರ್ಭದಲ್ಲಿ ನಂದೊಂದು ಕಳಕಳಿ, ನಮ್ಮ ಭಾರತ ವರ್ಷದಲ್ಲಿ ಇದ್ದಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಕೊಡಿ. ನಾನು ಬಹಳ ಹೆಮ್ಮೆಯಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಏನುಂಟು ಈ ನಿಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ ನೀವು ತಕ್ಷಣ ಪ್ರಶ್ನೆ ಕೇಳಬೇಕು, ನಮ್ಮ ದೇಶದಲ್ಲಿ ಏನಿಲ್ಲ. ವಿಜ್ಞಾನ ಕೇಳ್ತೀರಾ? ಇಡೀ ಪ್ರಪಂಚದಲ್ಲಿ ಬಟ್ಟೆ ಉಟ್ಕೊಳ್ದೇ ಇದ್ದಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನವನ್ನು ಕಲಿಸಿಕೊಟ್ಟಂಥ ದೇಶ ಇದು. ಗಣಿತ ಕೇಳ್ತೀರಾ? 1 ರಿಂದ 9ಕ್ಕೆ ನಿಲ್ಲಿಸಿದ್ರು. ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. 1 ಕೋನ ಇದ್ದಿದ್ದು 1 ಆಯಿತು, 2 ಕೋನ ಅಂತಂದರೆ ಎಲ್ ಅಂತ, ಅಲ್ಲಿ 2 ಆಯಿತು, 3 ತ್ರಿಕೋನ ಆಯಿತು, ಚತುಷ್ಕೋನ ಆಯಿತು, ಪಂಚಕೋನ ಆಯಿತು. ಇವುಗಳಿಗೆಲ್ಲ 1 2 3 4 5 6 7 8 9 ಅಂತ ಇಟ್ಬಿಟ್ವಿ. ಅಲ್ಲಿ ನಿಂತೋಯ್ತು ಗಣಿತದ ವಿಚಾರ. ಮುಂದಕ್ಕೆ ಗೊತ್ತಾಗ್ಲಿಲ್ಲ. ಪ್ರಪಂಚವಿಡೀ ಕಣ್ಕಂಡು ಬಿಡ್ತಾ ನಿಂತಿತ್ತು ಮುಂದೇನು ಅಂತ. ಆಗ ನಮಗೆ ತಿಳಿತಕ್ಕಂಥದ್ದೇನು ಗೊತ್ತಾ? ಗುರುವೇ ನಾನು 1 ಗೆಲ್ಲಿ ಬೆಲೆ ಇದೆ, 0ಯಿಂದ ಹಿಂದೆ ಅದಿದ್ದೆ ಅಂಕಿ ಇದ್ದರೇನೆ ಬೆಲೆ ಇದೆ ಅಂತ ಗುರುಗಳು ಅಂಕಿಯಾಗಿ ನಿಂತು ನನ್ನಂತಹ 0ಯನ್ನು ಇಲ್ಲಿ ತರ್ಕೊಂಡು ನಿಂತ್ಕೊಡೋವಂಥದ್ದು ಮಾಡ್ಕೊ. 10 100 ಆಯಿತು, 100 1000ವಾಯಿತು, 1000 ಲಕ್ಷವಾಯಿತು, ಲಕ್ಷ ಕೋಟಿಗಳಾಯಿತು. 0ಗೆಲ್ಲಿ ಬೆಲೆ ಇದೆ ಅಂತ 0ಯನ್ನು ಕೊಟ್ಟಂತ ಆರ್ಯಭಟನ ದೇಶ ನನ್ನದು, ಭಾಷೆ ನನ್ನದು. ಎಂದಿಗೂ ಯಾರಿಗೂ ಮಾತಾಡಕ್ಕೆ ಬರ್ತಿರಲಿಲ್ಲ. ಪ್ರಾಣಿ ಪ್ರಪಂಚಕ್ಕೆ ಇಲ್ಲದೆ ಇರತಕ್ಕಂಥ ಉತ್ತಮವಾಗಿರ್ತಕ್ಕಂಥದ್ದು 2 ವಿಚಾರಗಳು. ಒಂದು ಭಾಷೆ, ಮಾತು. 2ನೇದು ನಗು. ಇವೆರಡು ಕೂಡ ಪ್ರಾಣಿಗಳಲ್ಲಿಲ್ಲ. ಆಹಾರ, ನಿದ್ರಾ, ಭಯಮೈತು ನಂಶ ಅಂತ. ನಾಯಿಗೂ ಅನ್ನ ಬೇಕು, ಹಸಿವೆ ಆದಾಗ ಅದು ತಿನ್ನುತ್ತೆ. ನೋಡಿ, ನಿದ್ರೆ ಬೇಕು, ಭಯ ಇದೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಕಂಡ್ರೆ ಭಯ ಇದೆ. ಸಂತಾನೋತ್ಪತ್ತಿಗೆ ಅಳವಡಿಸ್ಕೊಂಡಿರ್ತಕ್ಕಂಥ ಮಾರ್ಗ. ಇವೆಲ್ಲ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಸಮಾನ. ಹಾಗಾದ್ರೆ ಮನುಷ್ಯ ಯಾವುದರಲ್ಲಿ ಬದಲಾವಣೆ ಆಗ್ತಾನೆ ಅಂತಂದ್ರೆ, ಒಂದು ಜ್ಞಾನದಲ್ಲಿ, ಇನ್ನೊಂದು ವಿದ್ಯೆಯಲ್ಲಿ, ಇನ್ನೊಂದು ನಗುವಿನಲ್ಲಿ, ಇನ್ನೊಂದು ವಿಚಾರವನ್ನ ಮಾಧ್ಯಮದ ಮೂಲಕ, ಭಾಷಾ ಮಾಧ್ಯಮದ ಮೂಲಕ ಇನ್ನೊಬ್ಬರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ. ಇಂಥ ವಿಚಾರದಲ್ಲಿ ಮಾನವ ಬದಲಾವಣೆಯನ್ನು ಹೊಂದಿದ, ವೈಜ್ಞಾನಿಕವಾಗಿ ಚಿಂತಿಸಲು ಶುರು ಮಾಡಿದ. ಆ ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯ ಇತ್ಯಾದಿಗಳಿಗೆ ಬಂದರೆ, ಮೊಟ್ಟ ಮೊದಲನೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರವನ್ನು ಆಯುರ್ವೇದದ ಮುಖಾಂತರ ಚರಕ ಸುಶ್ರುತರು ನಮಗೆ ಕೊಟ್ಟರು. ಇಂದಿಗೂ ಕೂಡ ಪ್ರಸ್ತುತವಾಗಿರ್ತಕ್ಕಂಥದ್ದು ಅಂತ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ.
2500 ವರ್ಷಗಳ ಹಿಂದೆ ಚರಕ ಸಂಹಿತೆಯಲ್ಲಿ ಬರೀತಾರೆ. ಟಾಕ್ಸಿಕಾಲಜಿ ಅಂತ ಇವತ್ತೇನು ನಾವು ಕರಿತೀವಿ, ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಿರ್ತಾರೆ. ವಿಷಪ್ರಾಶನ ಆದಾಗ ಏನು ಬಾರುತ್ತೆ, ಮನುಷ್ಯನಿಂದ ನಿರ್ಮಿತವಾಗಿರ್ತಕ್ಕಂಥ ವಿಷವ, ಸಸ್ಯದಿಂದ ಉತ್ಪನ್ನವಾಗಿರ್ತಕ್ಕಂಥ ವಿಷವ, ಪ್ರಾಣಿಜನ್ಯ ಹಾವು ಇತ್ಯಾದಿಗಳಿಂದ ಆಗಿರ್ತಕ್ಕಂಥ ವಿಷವ ಅನ್ನೋದನ್ನ ಕಂಡುಹಿಡಿತಕ್ಕಂಥ ಶಾಸ್ತ್ರ, ವೈಜ್ಞಾನಿಕವಾದ ತಳಹದಿ ನಮ್ಮಲ್ಲಿತ್ತು, ಪರೀಕ್ಷೆಗಳಿತ್ತು. ಅಷ್ಟೇ ಅಲ್ಲ, ಅಂತಹ ವಿಷವನ್ನ ಒಂದು ವೇಳೆ ಯಾರಾದರೂ ಪ್ರಾಶನ ಮಾಡಿಸಿದರೆ ಇವತ್ತೇನು ಕರಿತೀವಲ್ಲ ನಾವು ವಿಷಕನ್ಯೆಯರು ಅಂತ, ಹನಿ ಟ್ರ್ಯಾಪ್ ಅಂತ, ಅವಾಗ ಹಾಕ್ಬಿಡ್ತಾ ಇದ್ವಿ ಚೂರಿನ. ಆಗ ಮಂತ್ರಿ ಯಾವ ವಿಷ ಹಾಕಿರ್ತಾನೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಆಂಟಿ ವೆನಮ್ನ ಕಡ್ಕೊಂಡು ಇಟ್ಕೊಂಡಿರ್ತಿದ್ದಂತೆ. ಜೊತೆಗೆ ಇಂತಹ ದೇಶಕ್ಕೆ ನಾವು ಹೊರಗಡೆಯಿಂದ ಕಲ್ತ್ಕೊಳ್ಬೇಕಾದಂಥದ್ದು ಏನಿದೆ ಹೇಳಿ? ಇವತ್ತು ನೀವು ಯೋಚನೆ ಮಾಡಿ, ಅಮೆರಿಕದ ಎಲ್ಲ ಮುಖ್ಯವಾಗಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ನೋಡಿ, ಡಾಕ್ಟರ್ಸ್ ಯಾರಿದ್ದಾರೆ ಎಕ್ಸ್ಪರ್ಟ್ಸ್ ಅಂದರೆ ಭಾರತದವರು ಅಂತಿದ್ದಾರೆ. ಇಂಗ್ಲೆಂಡಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಅವರೇ ಕಲಿಸಿಕೊಟ್ಟಂಥ ಭಾಷೆಯ ಪ್ರೌಢಿಮೆ ಬಗ್ಗೆ ಹೇಳಬೇಕು ಅಂತಂದರೆ ಇಂಗ್ಲೆಂಡ್ನಲ್ಲಿ ಭಾರತೀಯರಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಹೋಗಿ ನೋಡಿ, ಭಾರತದವರು ಎಲ್ಲ ಕಡೆ ಬೆಳೆದು ಆ ಕಡೆ ಆಯಾ ದೇಶಗಳಲ್ಲಿ ಇದ್ಕೊಂಡು ಆಯಾ ದೇಶಗಳಿಗೆ ದ್ರೋಹವೆಸಗದೆ, ಇದು ಬಹಳ ಮುಖ್ಯ, ಆಯಾ ದೇಶಗಳಿಗೆ ದ್ರೋಹವೆಸಗದೆ ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಪುನಃ ಇಲ್ಲಿಗೆ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಹ ಒಂದು ಭಾರತೀಯರ ಕ್ಷಮತೆ ಇರ್ತಕ್ಕಂಥ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಬಂದಿದ್ದೇವೆ. ಏನೇ ಸುಳ್ಳಾಗಬಹುದು, ವಿಜ್ಞಾನ ಸುಳ್ಳಾಗಲ್ಲ ಅಂತ ಪಾಶ್ಚಾತ್ಯರ ನಂಬಿಕೆ, ನಮ್ಮದು ಹೌದು, ನಾವಿಲ್ಲ ಅಂತ ಹೇಳಲ್ಲ. ಹಾಗೆ ನೋಡ್ತಾ ಹೋದಾಗ ಏನು ಕಳ್ಕೊತೀವಿ ನಾವು ಅಂತ ಕೇಳ್ತು ಅಂತಂದರೆ, ನಮ್ಮ ಪೂರ್ವಜರು ಯಾರು ಅಂತ ಕೇಳ್ಕೊತೀವಿ. ಯಾಕೆಂದರೆ ಅದೊಂದು ಸೈನ್ಸ್, ವಿಜ್ಞಾನ. ಮಾನವನಿಗೆ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅವನಲ್ಲಿ ಎನ್ಸೈಮ್ಸ್ ಉತ್ಪಾದನೆ ಆಗೋದ್ರಿಂದ ಮುಂದೆ ಅದು ಕ್ರೋಮೋಸೋಮ್ಸ್ ಆಗಿ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಅಂತ, ಅದು ಜೀನ್ಸ್ ಅಂತ ಕರಿತೀವಿ ನಾವು. ಆ ಜೀನ್ಸ್ನಲ್ಲಿ ಇರ್ತಕ್ಕಂತಹ ಏನು ವಂಶವಾಹಿನಿ ಏನಿರುತ್ತೆ, ಅದು ಪ್ರತಿ ಭಾರತದ ಎಲ್ಲ ನಾಗರಿಕರಿಗೆ ಬಂದಿರತಕ್ಕಂಥ ಕೊಡುಗೆ, ಸಪ್ತರ್ಷಿಗಳು ನೀಡಿದಂಥ ಕೊಡುಗೆ. ಹಾಗಾಗಿ ನೀವೆಲ್ಲ ಮುಂದಿನ ಸರ್ತಿ ಯೋಚನೆ ಮಾಡಿ, ದೇವಾಂಗದವರಿಗೆ ಗೋತ್ರಗಳಿವೆ, ಆ ಗೋತ್ರಗಳನ್ನು ತಿಳಿದುಕೊಳ್ಳಿ. ಗೊತ್ತಿಲ್ಲದೆ ಇದ್ರೆ ಪ್ರಯತ್ನ ಪಡಿ. ಆ ಪ್ರಯತ್ನ ಪಟ್ಟಾಗ ಗೋತ್ರಗಳು ಸಿಕ್ಕುತ್ತೆ. ಆ ಗೋತ್ರಗಳ ಮುಖಾಂತರ ನೀವು ತಿಳ್ಕೊಳ್ತಾ ಹೋದ್ರೆ ನಿಮ್ಮ ಪೂರ್ವಜರು ಯಾರು ಅಂತ ಗೊತ್ತಾಗುತ್ತೆ. ಅವನು ಮಹಾನ್ ಬುದ್ಧಿವಂತ, ಅವನು ದೇವರ ದಾಸಿಮಯ್ಯನ ತಳಿ. ಹಾಗಾಗಿ ನೀವು ದೇವಾಂಗದವರು ಬುದ್ಧಿವಂತರು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಹಾಗೆ ಮಾಡಿಕೊಂಡಾಗ ನಿಮಗೆ ಸಿಗ್ತಕ್ಕಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾನು ಬುದ್ಧಿವಂತ ಅಂತ ನನ್ನಲ್ಲಿ ನಂಬಿಕೆ ಬಂದರೆ ಆ ನಂತರ ಇಡೀ ವಿಶ್ವ ನನ್ನ ಕಾಲಡಿಗೆ ಅಂತ. ದುರಹಂಕಾರ ಅಲ್ಲ, ಜ್ಞಾನಾರ್ಜನೆ ಮುಖಾಂತರ. ದುರಹಂಕಾರ ಆಯಿತು ಅಂತಂದರೆ ನನ್ನ ಕಾಲಡಿಗೆ ಅಂತಾಗುತ್ತೆ. ಜ್ಞಾನಾರ್ಜನೆ ಆಯಿತು ಅಂತಂದರೆ ಅಲ್ಪರಲ್ಲಿ ಅಲ್ಪ ಅನ್ನೋದು ತಿಳಿತಾ ಹೋಗುತ್ತೆ. ಯಾವಾಗಲೂ ಸ್ನೇಹಿತರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಮಕ್ಕಳಿಗೆ ಹೇಳ್ಕೊಡಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಮಾಜದಲ್ಲಿ ಯಶಸ್ಸನ್ನು ಕಂಡುಕೊಂಡಂಥವ್ರು. ಯಶಸ್ಸನ್ನು ಕಂಡುಕೊಂಡ್ಬಿಟ್ರೆ ಸಾಕಾಗುತ್ತಾ ಅಂತಂದರೆ ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೆಯೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂದ್ರು ಪುರಂದರದಾಸರು. ಏನಂಗಂತು ಅಂತಂದರೆ, ನಾನು ಯಶಸ್ಸು ಸಮಾಜದಿಂದ ಆಗಿದ್ದೀನಿ, ಸಮಾಜಕ್ಕೆ ಏನು ವಾಪಸ್ ಕೊಟ್ಟೆ ಅಂತ. ಯಾವತ್ತಾದರೂ ನಿಮ್ಮ ಹುಡುಗರಿಗೆ ನಾನು ಬಡವ ಅಂತ ಮನಸ್ಸಿಗೆ ಬಂತು ಅಂತಂದರೆ, ಅಥವಾ ನಾನು SSLCನಲ್ಲಿ 625ಕ್ಕೆ 625 ತಗೊಂಡಿದ್ದೀನಿ, ನಾನೇ ಲಾಸ್ಟ್ ವರ್ಡ್, ಐ ನೋ ಎವ್ರಿಥಿಂಗ್ ಅನ್ನೋ ಭಾವನೆ ಬಂತು ಅಂತಂದರೆ ಮಕ್ಕಳಿಗೆ ಒಂದು ವಿಷಯ ತಿಳಿಸ್ಕೊಡಿ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಮಕ್ಕಳಿಗೂ ಕೂಡ ನಾನು ಇದನ್ನು ಕಿವಿ ಮಾತಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಏಣಿಯನ್ನು ನೆನಪಿಸ್ಕೊಳ್ಳಿ. 26, 22 ಮೆಟ್ಟಲ್ಗಳನ್ನಿರ್ತಕ್ಕಂಥ ಏಣಿಯನ್ನು ನೆನೆಸ್ಕೊಂಡು ಪ್ರತಿ ದಿವಸ 7-8ನೇ ಮೆಟ್ಟಲಿನಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳಿದ್ದೀನಿ. 7-8ನೇ ಮೆಟ್ಟಲಿನಲ್ಲಿದ್ದಾಗ ಯಾವತ್ತಾದರೂ ನಿಮಗೆ ನಮ್ಮಪ್ಪ ಬಡವ, ನನಗಿರಲಿಲ್ಲ, ತಿನ್ನಕ್ಕಿಲ್ಲ ಅನ್ನೋದೇನಾದ್ರು ಮನಸ್ಸು ಬಂತು ಅಂತಂದರೆ ಕೆಳಗಿನವ್ರನ್ನ ನೋಡಿ. ಇವ್ರಿಗೆಲ್ಲರಿಗಿಂತ ನನ್ನನ್ನು ಭಗವಂತ ಪುಣ್ಯವಂತನಾಗಿ ಇಟ್ಟಿದ್ದಾನೆ, ಮೇಲ್ಗಡೆ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಆಗ ಭಗವಂತನಿಗೆ ನೀವು ಕರುಣಾಪಾತ್ರರಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀರಿ. ಯಾವತ್ತಾದರೂ ಜ್ಞಾನದ ವಿಚಾರ ಬಂತು ಅಂತ ಇಟ್ಕೊಳ್ಳಿ. ನಾನು ತಿಳ್ಕೊಂಬಿಟ್ಟೆ 625ಕ್ಕೆ 625 ಬಂತು, ನನ್ನಷ್ಟು ಬುದ್ಧಿವಂತ ಇಲ್ಲ ಅಂತ ಮನಸ್ಸಿಗೆ ತಲೆಗೆ ಯಾವತ್ತಾರು ಹತ್ತಿತು ಅಂದರೆ ಮೇಲ್ ನೋಡಿ ಇನ್ನೂ 20 ಜನ ಇದ್ದಾರೆ ಅಂತ. ಇಂತಹ ಒಂದು ಯಾವುದೊಂದು ನೀವು ಎಕ್ಸ್ಪರಿಮೆಂಟ್ನ ಮಾಡ್ಕೋತಿರೋ, ಪ್ರತಿ ದಿವಸ ಇದರ ಚಿಂತನೆ ಮಾಡ್ತಿರೋ,
ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಗಾಯತ್ರಿ ದೇವಿ, ಚೌಡೇಶ್ವರಿ ದೇವಿ, ದೇವರ ದಾಸಿ ಮಯ್ಯ, ಭಗವಂತ ಯಂ ಶೈವ ಸಮಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧಃ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಃ ಕರ್ಮನ್ನಿತ್ಯತಿ ದೈವಶಾಸನರತಾಃ ಕರ್ಮೇತಿ ಮೀಮಾಂಸಕಃ ಸ್ವಯಂ ವೋ ವಿದದಾತ್ತು ವಂಚಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ ಅಂತಾರೆ. ಅಂದರೆ ದೇವರು ಯಾವ ರೂಪದಿಂದ ನಾನು ಬರಲಿ, ನನ್ನನ್ನು ಕಾಪಾಡಲಿ ಅಂತಕ್ಕಂಥ ಒಂದು ಅಂಶ ನಿಮ್ಮ ಗಮನಕ್ಕೆ ಬರುತ್ತೆ. ಇದೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ತಂದೆ ತಾಯಿಗಳ ಬಗ್ಗೆ ಗೌರವ ಇಟ್ಕೋಬೇಕು. ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದೇ ಒಂದು ಆ ಅಂತ ಹೇಳ್ಕೊಟ್ಟಂತ ತಾಯಿನ ಮಾತೃದೇವೋಭವ ಅಂತ ಹೇಳಬೇಕು, ತಂದೆಯನ್ನ ಪಿತೃದೇವೋಭವ ಅಂತ ಹೇಳಬೇಕು. ಯಾರು ಮೇಷ್ಟ್ರಿದ್ದಾರೆ ಅವರನ್ನ ಆಚಾರ್ಯ ದೇವೋಭವ ಅಂತ ಕರಿಬೇಕು. ನಮ್ಮ ಮನೆಗೆ ಬಂದಂಥವ್ರು ಇರ್ಬೋದು, ನಮ್ಮ ದೇಶಕ್ಕೆ ಬಂದಂಥವ್ರು ಇರ್ಬೋದು, ನಮಗೆ ಯಾರೇ ಒಬ್ಬರು ನಮಗೆ ಅನುಕೂಲಕರವಾಗಿ ಬರ್ತಾರೆ ಅಂತಾದರೆ ಅವರನ್ನ ಅತಿಥಿಗಳು ಅಂತ ಕರೆದು ಅತಿಥಿ ದೇವೋಭವ ಅನ್ಬೇಕು. ಅವರಲ್ಲೆಲ್ಲರನ್ನು ನಾವು ಶಕ್ತಿ ದೇವತೆಯನ್ನ ಕಾಣಬೇಕು, ಅವರಲ್ಲಿ ಗಾಯತ್ರಿಯನ್ನ ಕಾಣಬೇಕು, ಅವರಲ್ಲಿ ಚೌಡೇಶ್ವರಿ ತಾಯಿಯನ್ನ ಕಾಣಬೇಕು, ಅವರಲ್ಲಿ ನಾವು ದೇವರ ದಾಸಿಮಯ್ಯ ವಚನಗಳ ಆ ಒಂದು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಕಾಣಬೇಕು. ಹೀಗೆ ಕಂಡ ದಿವಸ ನಾವು ಯಾರಿಗೂ ಕಮ್ಮಿ ಇಲ್ಲದಂತೆ ಮತ್ತೊಬ್ಬ ದೇವರ ದಾಸಿಮಯ್ಯನಾಗಿ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡಬಹುದಾಗಿರುತ್ತದೆ. ಇಂಥ ಎಲ್ಲ ಸದ್ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಆಶಯ ನಿಮಗೆ ಬರಬೇಕು. ವಿಜ್ಞಾನ ಓದಿದಿರಿ, ಸಮಾಜ ಓದಿದಿರಿ, ಮತ್ತೊಂದು ಓದಿದಿರಿ, BCom ಓದಿದಿರಿ, ಎಲ್ಲ ಸರಿ. ಅದೆಲ್ಲ ಹೊಟ್ಟೆ ಹೊಡೆಯೋದಕ್ಕೆ ಲೌಕಿಕವಾಗಿ ಬೇಕಾದಂಥ ವಿಚಾರಗಳಾಗಬೇಕು. ಹೌದು, ಸಾಮಾನ್ಯನಾಗಿ ಬದುಕಬೇಕು, ಮಾನವಂತನಾಗಿ ಬದುಕಬೇಕು. ಒಬ್ಬರಿಗೆ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು. ದಾಸರು ಹೇಳ್ತಾರೆ, ಬೇಡಿದರೆ ಎನ್ನೊಡೆಯನಂ ಬೇಡುವೆ, ಪಾಡಿದರೆ ಎನ್ನೊಡೆಯನಂ ಪಾಡುವೆ ಅಂತ. ಅವ್ರವ್ರನ್ನ ಯಾಕೆ ಹೋಗಿ ಕಾಲು ಕಟ್ಕೋಬೇಕು? ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿ ಇದೆ, ಅದರಿಂದ ಶಕ್ತಿಯಾಗಿ ನನ್ನ ಸ್ವಂತ ಕಾಲಿನ ಮೇಲೆ ನಿಂತ್ಕೋತೀನಿ ಅಂತ ಹೇಳಬೇಕು. ಮತ್ತೆ ಯಾರಿಗೆ ತಲೆಬಾಗಬೇಕು ಅಂದರೆ ಗುರು ಹಿರಿಯರಿಗೆ ತಲೆಬಾಗಬೇಕು, ಸಮಾಜಕ್ಕೆ ತಲೆಬಾಗಬೇಕು, ಒಳ್ಳೆಯವರು ಯಾರಿದ್ದಾರೆ ಜ್ಞಾನಿಗಳು ಅವರಿಗೆ ತಲೆಬಾಗಬೇಕು. ತಲೆಬಾಗಿದಾಗ ಆಗ ನಮ್ಗೆ ಹೇಳುತ್ತೆ, ಮಸ್ತಕದಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಮೆರುಗು ಬಂದಂತೆ, ಅದಕ್ಕೆ ಒಂದು ಕಿರೀಟ ಪ್ರಾಯವಾಗಿ ಆಶೀರ್ವಾದ ಸಿಕ್ಕುತ್ತೆ ಗುರು ಹಿರಿಯರಿಂದ. ಇಂತಹ ವಿಚಾರಗಳನ್ನು ಮಕ್ಕಳು ಬೆಳೆಸ್ಕೋಬೇಕು. ಸಂಪಾದನೆ ಹೇಗೂ ಮಾಡ್ತಾರೆ, ತಾವೂ ನೋಡಿದಿರಿ, ಬಹಳ ವಿಚಾರಗಳನ್ನ ನೋಡಿದಿರಿ. ಸಂಪಾದನೆ ಯಾವ ರೀತಿಯಿಂದ ಆಗಬೇಕು ಅಂತ ಹೇಳಬೇಕು ಅಂತ ಅದೇ ವಚನಕಾರರಲ್ಲಿ ಹೇಳ್ತಾರೆ. ನಾಯಿಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕೆ ಯೋಗ್ಯವೇ ಅಂತ. ಇದನ್ನು ತಿಳ್ಕೊಂಡಿದ್ದ ತಕ್ಷಣ ಪೊಲೀಸ್ ವ್ಯವಸ್ಥೆ ಬೇಕಾಗಿಲ್ಲ. ಇಬ್ರಾಹಿಂ ಸುತಾರ ಅಂತ ಇತ್ತೀಚೆಗೆ ಕಂಡು ಬಂತ ಅತ್ಯಂತ ಒಬ್ಬ ಸೂಫಿ ಸಂತ, ಆತ ಒಂದು ಹಾಡಿನಲ್ಲಿ ಹೇಳ್ತಾನೆ, ಪರಸ್ತ್ರೀಯನ್ನು ಪಾರ್ವತಿಯನ್ನು ಬೇಕು ಅಂತ. ಎಂತಹ ಉದಾತ್ತವಾಗಿರ್ತಕ್ಕಂಥ ವಿಚಾರ ನೋಡಿ. ನೀವು ಯಾವಾಗಾದ್ರೂ ಪಾರ್ವತಿ ನನ್ನ ಶಕ್ತಿ ದೇವತೆ, ಅವಳು ನಾನು ತಾಯಿ ಅಂತ ಅಂದ್ಕೊಂಡ್ಬಿಟ್ರೆ ಹೆಣ್ಣಿನ ಮೇಲೆ ನಮಗೆ ಇರ್ತಕ್ಕಂಥ ಗೌರವ ಭಕ್ತಿ ಜಾಸ್ತಿ ಆಗುತ್ತೆ. ಹೆಂಡತಿ ಒಬ್ಬಳನ್ನ ಬಿಟ್ಟು ಮಿಕ್ಕೆಲ್ಲರೂ ಕೂಡ ಪರಸ್ತ್ರೀಯರಾಗಬೇಕು. ಹಾಗಾಗಿ ಪರಸ್ತ್ರೀನ ಪಾರ್ವತಿ ಎಂದರು. ಯಾವತ್ತು ನೀವು ಹೆಣ್ಣಿನನ್ನು ಗೌರವಿಸ್ತೀರಿ, ಈ ದೇಶ ನೋಡಿ ಅಂದು ಸುಭಿಕ್ಷವಾಗುತ್ತೆ. ಹೆಣ್ಣಿಗೆ ದುರಾಸೆ ಪಟ್ಟವರು ಯಾರು ಕೂಡ ನಮ್ಮ ಮುಂದೆ ಉಳಿಲಿಲ್ಲ. ರಾಮಾಯಣ ಅದನ್ನೇ ಸಾರುತ್ತೆ, ಮಹಾಭಾರತ ಅದನ್ನೇ ಸಾರುತ್ತೆ. ಯಾವಾಗ ನಾವು ಪರಸ್ತ್ರೀ ಮೇಲೆ ಕಣ್ಣನ್ನು ಇಟ್ಟಿದ್ದೀವಿ, ಆಗ ತನ್ನಿಂದ ತಾನೇ ಆ ಸಾಮ್ರಾಜ್ಯಗಳು ನಶಿಸಿ ಹೋಗಿವೆ, ಬೇಕಾದಷ್ಟು ದೊಡ್ಡ ಯುದ್ಧಗಳು ನಡೆದು ಹೋಗಿವೆ. ಹಾಗಾಗಿ ಅದನ್ನೆಲ್ಲ ಗಮನಕ್ಕೆ ತಿಳ್ಕೊಳ್ತಾ ಸ್ತ್ರೀಯರನ್ನು ಗೌರವಿಸ್ತಕ್ಕಂಥ ಸಮಾಜದಲ್ಲಿ ಮಕ್ಕಳಿಗೆ ಇದನ್ನು ಹೇಳ್ಕೊಳ್ಬೇಕು. ಮಕ್ಕಳೇ, ಅಕ್ಕ, ತಂಗಿ, ತಾಯಿ, ಚಿಕ್ಕಮ್ಮ ಇವೆಲ್ಲರನ್ನು ಗೌರವಿಸ್ತಕ್ಕಂಥದ್ದು. ನಿನ್ನ ಶ್ರೀಮತಿ ಒಬ್ಬಳನ್ನ ಬಿಟ್ಟು ಮಿತ್ರರನ್ನ ಗೌರವಿಸ್ಬೇಕು. ನನ್ನ ಶ್ರೀಮತಿ ಹೊಡಿಬೋದಾ ಅಂತಂದರೆ ಹೊಡಿಯಕ್ಕೆ ಅವಳು ಬಿಟ್ಟರೆ ನೀವು ಹೊಡಿಬೋದು. ಅವಳನ್ನು ಕೂಡ ನಿಮಗೆ ಎಲ್ಲ ಸಂತೋಷವನ್ನು ಕೊಡ್ತಕ್ಕಂಥವಳನ್ನ ಕೂಡ ಅತ್ಯಂತ ಗೌರವದಿಂದ ಪ್ರೀತಿಸಬೇಕು. ಅರ್ಧ ಪಾಪ ಸಮಾಜದಿಂದ ಹೊರಟೋಗುತ್ತೆ, ಪೊಲೀಸರ ಅರ್ಧ ಕೆಲಸ ನಿಂತು ಹೋಗುತ್ತೆ, ಜಡ್ಜು ನಿರುದ್ಯೋಗಿ ಆಗ್ತಾರೆ. ಎರಡನೆಯದು ಪರಧನಕ್ಕೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಬಸವಣ್ಣವರು. ಹರಿವ ಹಾವಿಗೆ ಅಂಜೆ ಅಂತ ಹೇಳ್ತಾರೆ. ಹಾವಿನ ವಿಷಯಕ್ಕೆ ನಾನು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಉರಿವ ನಾಲಿಗೆ ಗಂಜೆ ಅಂತ, ಇದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ. ಅಲ್ಲಿ ಬಸವಣ್ಣವ್ರು ಹೇಳೋ ಕಾಲಕ್ಕೆ ಬೆಂಕಿಯ ಕೆನ್ನಾಲಿಗೆಗೆ ನಾನು ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇವತ್ತು ನಾವು ಯಾವ ಸ್ಥಾನಕ್ಕೆ ತಲುಪಿದ್ದೀವಿ ಅಂತಂದ್ರೆ, ಬೆಳಗ್ಗೆ ಎದ್ರೆ ಯಾರಿಗೆ ಏನಂತ ಬೈದ್ರು ಅನ್ನೋದೇ ಆಗೋಗಿದೆ. ಈ ನಾಲಿಗೆಗೂ ಕೂಡ ಅಂಜೋದಿಲ್ಲ ನಾನು ಅಂತ ಹೇಳ್ತಾರೆ ಬಸವಣ್ಣ. ಮುಂದೆ ಹೇಳ್ತಾ ಹೋಗ್ತಾರೆ, ಕತ್ತಿ ಮನೆ ಇತ್ಯಾದಿ ಹೇಳ್ತಾ ಹೋಗ್ಬಿಟ್ಟು
ಒಂದಕ್ಕಂಜೆ ಒಂದಕ್ಕಳಕುವೆ ಅಂತ ಹೇಳ್ತಾರೆ. ಯಾವುದಕ್ಕೆ ಹೆದರ್ಕೋತೀನಿ ಅಂತಂದ್ರೆ ಬಸವಣ್ಣ ಅಂತಂದ್ರೆ ಪರಸ್ತ್ರೀಗೆ ಪರಧನಕ್ಕೆ ಅಂತಂದ್ರು. ಹಾಗಾಗಿ ಮಕ್ಕಳಿಗೆ ಇಂತಹ ಸದ್ವಿಚಾರಗಳನ್ನ ತಿಳಿಸ್ಕೊಡಿ. ಯಾರ್ಯಾರ ಮನೆಯಲ್ಲಿ ಭಗವದ್ಗೀತೆ ಅನ್ನೋದಿದೆ ಅದರ ಒಂದು ಶ್ಲೋಕವನ್ನು ಒಂದು ದಿವಸಕ್ಕೆ ಮಕ್ಕಳಿಗೆ ಹೇಳ್ಕೊಡಿ. ಏನೂ ಬರೋದಿಲ್ವಾ, ರಾಮಾಯ ರಾಮಭದ್ರಾಯ ಅಂತ ಹೇಳ್ಕೊಡಿ, ಕೃಷ್ಣಾಯ ವಾಸುದೇವಾಯ ಅಂತ ಹೇಳ್ಕೊಡಿ, ತಪ್ಪಿಲ್ಲ. ಮುಸಲ್ಮಾನರ ಸ್ನೇಹಿತರಿದ್ದು ಅವರಲ್ಲೇನಾದ್ರು ಅವರ ಪೂಜೆಗೆ ಸಂಬಂಧಪಟ್ಟಿದ್ದು ಅದನ್ನೇನಾದ್ರು ದೇವರಿಗೆ ಸಂಬಂಧಪಟ್ಟಿದ್ದಿದ್ರೆ ತಿಳ್ಕೊಳ್ಳಿ, ತಪ್ಪಿಲ್ಲ. ಬೈಬಲ್ನಿನ ಒಂದು ವಿಚಾರವನ್ನು ಯಾವುದಾದರೂ ಒಂದು ಸಂಬಂಧಪಟ್ಟಿದ್ದಂತಹ ವಿಚಾರವನ್ನು ತಿಳಿಸ್ಕೊಡೋರಿತ್ತು ಅಂತಂದು ತಿಳ್ಕೊಳ್ಳಿ. ಯಾಕೆ ಅಂತಂದರೆ ದೇವನೊಬ್ಬ ನಾಮ ಹಲವು ಅಂತ. ಹಾಗಾಗಿ ಭಗವಂತನಿಗೆ ಮುಸಲ್ಮಾನರಿಗೆ ಬೇರೆ ದೇವರು, ಕ್ರಿಶ್ಚಿಯನ್ರಿಗೆ ಬೇರೆ ದೇವರು, ಹಿಂದೂಗಳಿಗೆ ಬೇರೆ ದೇವರು ಅಂತಿಲ್ಲ. ಇರ್ತಕ್ಕಂಥವನೊಬ್ಬನೇ ಭಗವಂತ. ಸಮಾಜದ ಸಾಮರಸ್ಯವನ್ನು ಕಾಪಾಡಿಕೊಳ್ತಾ ಬೇಕಾಗಲಿ ಬೇಡವಾಗಲಿ ನಮ್ಮತನವನ್ನು ಎಂದೂ ಬಿಟ್ಕೊಡದೆ, ಇದನ್ನು ಬಹಳ ಮುಖ್ಯ, ನಮ್ಮತನವನ್ನು ಎಂದೂ ಬಿಟ್ಕೊಡದೆ ಸಹಬಾಳ್ವೆ ನಡೆಸೋಣ. ಸಮಾಜದಲ್ಲಿ ನಾವೊಂದು ಭಾಗ, ಸಮಾಜದಲ್ಲಿ ಭಾಗ ಇದ್ದಾಗ ನಾವು ಈ ಕಡೆ ಆ ಕಡೆ ಅಂತ ಹೇಳೋ ಪ್ರಶ್ನೆ ಇಲ್ಲ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ಜಾಯಮಾನೋ ಭವತಿ ತ್ರೈಋಣಾಹ ಅಂತ. ಮನುಷ್ಯ ಭೂಮಿಗೆ ಹುಟ್ಟಿದಾಗ 3 ಋಣಗಳನ್ನು ತೆಗೆದುಕೊಂಡು ಹುಟ್ಟಾನೆ. ಮೊನ್ನೆ ತಾನೇ ಮಹಾಲಯ ಅಮಾವಾಸ್ಯೆ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ದೈವಋಣ ಅಂತ, ಯಾರು ಭಗವಂತನಲ್ಲಿ ನಾವು ಗಾಯತ್ರಿ ಉಪಾಸಕರು, ಶಕ್ತಿಯೋಪಾಸಕರು, ಶಾಕ್ತರು ಅಂತ ಹೇಳಿದ್ರು. ಹಾಗಾಗಿ ಆ ದೈವಋಣ, ಆ ಭೂಮಿಯನ್ನು ಇಲ್ಲಿಗೆ ತಂದಿದ್ದಾನೆ ಭಗವಂತನಿಗೆ, ಅವನಿಗೆ ಒಂದು ನಮಸ್ಕಾರ, ಸ್ತೋತ್ರ, ಪಾಠ ಇತ್ಯಾದಿಗಳನ್ನು ಮಾಡೋ ಮುಖಾಂತರ ಆ ಋಣವನ್ನು ನಾವು ತೀರಿಸಬೇಕು. ಪಿತೃಋಣ ಅಂತ, ತಂದೆ ನನಗೆ ಈ ಭೂಮಿಗೆ ಕರ್ಕೊಂಬರೋದಕ್ಕೆ ಕಾರಣ ಆಯಿತು. ಪಿತೃ ಅಂತಂದರೆ ಬರೀ ತಂದೆಗೆ ಅಂತ ಊಹಿಸ್ಬಿಡ್ತಾರೆ, ತಪ್ಪು. ಪಿತೃ ಅಂತಂದರೆ ಮಾತೇನೋ ಸೇರ್ಕೋತಾಳೆ. ಅದರಿಂದ ತಂದೆ ತಾಯಿಗಳ ಋಣವನ್ನು ತೀರಿಸ್ತಕ್ಕಂಥದ್ದು ದೊಡ್ಡ ಒಂದು ಋಣ. ದಯಮಾಡಿ ಎಲ್ಲ ಮಕ್ಕಳು ತಿಳ್ಕೊಳ್ಳಿ, ನೀವು ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸ್ತಾರೆ. ನೀವು ತಂದೆ ತಾಯಿಗಳಿಂದ ವಿಮುಖರಾದರೆ ಕಷ್ಟ. ನಾನು ಚಿಕ್ಕವನಿದ್ದಾಗ ಒಂದು ಹಾಡು ಕೇಳ್ತಿದ್ದೆ, ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ. ಉತ್ತಮವಾಗಿರ್ತಕ್ಕಂಥ ಕೀರ್ತನೆ. ಒಬ್ಬರೇ ಇದ್ದಾಗ ಯೂಟ್ಯೂಬಲ್ಲಿದೆ, ಕೇಳಿ ನೋಡಿ. ಕಣ್ಣಲ್ಲಿ ನೀರು ಬರಲಿಲ್ಲ ಅಂತಂದರೆ ನೀವು ಮನುಷ್ಯರಲ್ಲ. ಇವತ್ತೆಲ್ಲಿಗೆ ಬಂದು ತಲುಪಿದ್ದೀವಿ ಅಂದರೆ ತಾಯಿ ತಂದೆಯ ಸಾಯುವ ಯೋಗ ಬರಬಾರದೆ ಬಾಳಿನಲ್ಲಿ ಬೇಗ. ಎಲ್ಲಿಗೆ ತಲುಪಿಟ್ವಿ ನಾವು? ಕೇವಲ 4-6 ದಶಕಗಳಲ್ಲಿ ಇಂತಹ ಒಂದು ಪರಿವರ್ತನೆ ಅಂತಂದರೆ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ನೋಡಲಿಲ್ಲ. ಕಾರಣಗಳು ಹಲವಾರು ಇರ್ಬೋದು. ಮಗುಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡೋದ್ರಲ್ಲಿ ತಂದೆ ತಪ್ಪಾದ್ರಿ. ತಾವೆಲ್ಲ ನೋಡಿದ್ರಿ, ನಾವು ಅಲ್ಲಿರ್ತಕ್ಕಂಥ ದೀಪವನ್ನು ಹಚ್ಚುವಾಗ ಇನ್ನೊಂದು ಮೇಣದ ಬತ್ತಿಯ ಸಹಾಯದಲ್ಲಿ, ಬೆಂಕಿ ಕಡ್ಡಿಯ ಸಹಾಯದಿಂದ ಒಂದು ದೀಪವನ್ನು ಹಚ್ಚಿಕೊಂಡು ಆ ನಂತರ ಒಂದು ದೀಪವನ್ನು ಹಚ್ಚಿದ್ವಿ. ನಾವೇನಾಗಿದ್ದೀವಿ ಇವತ್ತು? ನಮ್ಮದೇ ಆರೋಗಿರೋ ಕ್ಯಾಂಡ್ಲು. ಇನ್ನು ನಮ್ಮ ಮಕ್ಕಳಿಗೇನು ಹೇಳೋದು ಅಲ್ವಾ? ಈಗಿನ ಕಾಲದ ಮಕ್ಕಳಿಗೆ ಹೇಳಬೇಕು ಅಂತಂದರೆ ಈ PUC SLC ಹುಡುಗರಿಗೆ ನಮ್ಮ ಡೇಟನ್ನೇ ಖಾಲಿ, ಹಾಟ್ಸ್ಪಾಟ್ ಹೆಂಗೆ ಆನ್ ಮಾಡೋದು? ಹಾಗಾಗಿ ಮೊದಲು ನಾವು ಜ್ಞಾನವಂತರಾಗೋಣ. ಸಮಾಜದಲ್ಲಿ ಗುರುಗಳ ಮಾತುಗಳನ್ನ ಕೇಳೋಣ, ದೊಡ್ಡವರ ಮಾತು ಕೇಳೋಣ. ಸದ್ವಿಚಾರಗಳು ಯಾವುದೇ ಮೂಲೆಯಿಂದ ಬರಲಿ ಅದನ್ನು ನಾವು ಕಿವಿಕೊಟ್ಟು ಕೇಳೋಣ. ಕುವೆಂಪುರವರು ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಬರೆದಿದ್ದು ರಾಜ್ಕುಮಾರ್ ಸರಿತಂಗೋಸ್ಕರ ಅಲ್ಲ. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತಂದ್ರೆ ಉತ್ತಮವಾದ ಸದ್ವಿಚಾರಗಳು ಪ್ರಪಂಚದ ಯಾವ ಮೂಲೆಯಿಂದಾದರೂ ಬರಲಿ, ನನ್ನ ಮನೆಗೆ ಬರಲಿ, ನಾನು ತೆಗೆದಿಟ್ಕೊಂಡಿದ್ದೀನಿ ನನ್ನ ಮನೆ ಕಿಟಕಿ ಬಾಗಿಲುಗಳನ್ನ, ಕಿವಿ ಕಣ್ಣುಗಳನ್ನ ಅಂತ ಹೇಳಿದಂಥದ್ದು. ಹೊಸ ಬೆಳಕಿನ ಅಂತ ಹೇಳಿದ್ರು. ಅಂದರೆ ಈಗಾಗಲೇ ಗೊತ್ತಿರೋದಕ್ಕಿಂತ ಹೊಸ ವಿಚಾರ ಯಾವ್ದು ಬಂದರೂ ಕೂಡ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಎಲ್ಲರೂ ಕೂಡ ನಮ್ಮ ಮನವನ್ನು ಸಂತೈಸಿಕೊಳ್ಳೋಣ, ನಮ್ಮ ತನುವನ್ನು ಸಂತೈಸಿಕೊಳ್ಳೋಣ. ಇದರಿಂದ ಅಂತರಂಗ ಶುದ್ಧಿ ಆಗುತ್ತೆ, ಇದು ಬಹಿರಂಗ ಶುದ್ಧಿ ಆಗುತ್ತೆ ಅಂತ ಇಷ್ಟೆಲ್ಲ ಹೇಳಿದ್ವಿ. ನಾವು ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದೀನಿ. ಈ ಸಂಪಾದನೆ ಮಾಡೋ ಥರದಲ್ಲಿ ಗೃಹಿಣಿಯರ ಪಾತ್ರ ಬಹಳ ಮುಖ್ಯ. ಏನು ಸರ್ ಹಿಂಗನ್ಬಿಟ್ರಿ ಅಂತಂದರೆ ನಾನು ಹೇಳ್ತೀನಿ ಅಮ್ಮ, ಇದೆಲ್ಲ ಒಂದು ನಿಮಗೆ ಕಿವಿಯಲ್ಲಿ ಗುಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಮ ಯಜಮಾನರ ಸಂಬಳ ಎಷ್ಟು ಅಂತ ನಿಮಗೆ ಗೊತ್ತು. ₹1 ಒಂದು ತಿಂಗಳಲ್ಲಿ ಜಾಸ್ತಿ ಬಂದರೆ ಎಲ್ಲಿಂದ ಬಂತು ಅಂತ ಕೇಳಿ ನೀವು. ಅವತ್ತಿನ ದಿವಸ ನೋಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಕಿತ್ತಾಕ್ಬಿಡ್ಬೋದು. ನೇರ ಇದೆ. ಆದ್ದರಿಂದ ನ್ಯಾಯಯುತವಾಗಿ ತೆಗೆದುಕೊಳ್ಳಿ. ಇದಕ್ಕೆ ಕವಿವಾಣಿ ಬಹಳ ಮುಖ್ಯ ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನೀ ಬೆಳೆದ ಮರದ ಫಲ ನೀ ನುಂಬಬೇಕು, ನೀ ಮಾಡಿದ ಅಡುಗೆ ನೀ ಸವಿಯಬೇಕು,
ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ. ಇದನ್ನು ಬಹಳ ಅರ್ಥ ಮಾಡ್ಕೊಳ್ಳಿ. ನಿಮಗೆಲ್ಲ ಇದು ಅನುಭವಕ್ಕೆ ಬಂದಿರುತ್ತೆ. ಎಲ್ಲೋ ನೋಡ್ತಾ ಇರ್ತೀವಿ, ಎಲ್ಲೋ ಆ ಕಡೆ ಬಂದಿರ್ತಾರೆ, ಯಾರೋ ಬಂದ್ರು ಅಂತೀವಿ, ಅಲ್ಲೆಲ್ಲೋ ಉಪ್ಪಿಟ್ಟಿಟ್ಬಿಟ್ಟಿರ್ತೀವಿ, ಸ್ವಿಚ್ ಆಫ್ ಮಾಡೋದು ಸಿಮ್ ಮಾಡೋದು ಮರ್ತೋಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ, ಹಳಸೋಗ್ಬಿಡುತ್ತೆ, ಹೊತ್ತೋಗ್ಬಿಡುತ್ತೆ. ಯಾರು ತಿನ್ಬೇಕು? ಬಂದಂಥವ್ರು ಕೊಡೋಕ್ಕಾಗಲ್ಲ. ಗಂಡನ್ ಕೇಳಿದ್ರೆ ಬೈತಾನೆ, ಎಲ್ಲೋಗಿತ್ತು ಬುದ್ಧಿ ಅಂತ. ಮಕ್ಕಳು ಬೇಡ ಅಂತಾರೆ. ಮೃಷ್ಟಾನ್ನ ಭೋಜನವನ್ನು ಕೊಡ್ತೀವಿ ಬಂದಿರೋ ಮಕ್ಕಳೇ ಅಂತಂದರೆ, ನೋ ಐ ಆಮ್ ಓನ್ಲಿ ಸ್ಯಾಟಿಸ್ಫೈಡ್ ವಿತ್ 2 ಮಿನಿಟ್ಸ್ ಮ್ಯಾಗಿ ಅಂತಾರೆ. 2 ಮಿನಿಟ್ಸ್ ಮ್ಯಾಗಿ ಆದಮೇಲೆ ಇನ್ನೇನಾಗಕ್ಕಾಗುತ್ತೆ? ಮೃಷ್ಟಾನ್ನ ಭೋಜನವನ್ನು ತಿನ್ನುವಂಥದ್ದು, ಹೋಳಿಗೆ ಮಾಡ್ಕೊಂಡು ತಿನ್ನುವಂಥದ್ದು ಬರಲ್ವಲ್ಲ. ಹಾಗಾಗಿ ನೀ ಬೆಳೆದ ಮರದ ಫಲ ನೀ ನಂಬಬೇಕು, ನೀ ಮಾಡಿದ ಅಡುಗೆ ನೀ ಸವಿಯಬೇಕು. ಬೇವನ್ನು ಬಿತ್ಬಿಟ್ಟು ಮಾವು ಹೆಂಗೆ ತಗೊಳಕ್ಕಾಗತ್ತೆ? ಹಾಗಾಗಿ ಬಿತ್ತುವಾಗ ಮಾವನ್ನು ಬಿತ್ತಿ. ಮಾಡಿದ ಅಡುಗೆ ಅಂತಂದ್ರೆ ಕೇವಲ ಅಡುಗೆ ಮುಖಾಂತರ ಹೇಳ್ತಾರೆ. ಅದು ಅಡುಗೆ ಅಂತಂದ್ರೆ ನಾವು ಮಾಡಿದಂಥ ಕರ್ಮ ಫಲಗಳು, ಅದನ್ನು ನಾವು ಉಣ್ಬೇಕು. ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ. ಯೋಚನೆ ಮಾಡ್ಕೊಳ್ಳಿ, ಎಲ್ಲ ಸ್ನೇಹಿತರು ಯೋಚನೆ ಮಾಡ್ಕೊಳ್ಳಿ. ಊರಿಗೆ ಅನಾನುಕೂಲ ಆಗುವಂಥದ್ದು ಏನಾದರೂ ಒಂದು ಕಾರ್ಯ ಮಾಡಿತ್ತು ಅಂತಂದ್ರೆ ಅದು ಎಲ್ಲಿಗೆ ಬಂದು ತಲುಪಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನೀವು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಸಾಕು. ತಪ್ಪಾಗಿದೆ ಅಂತ ನಿಮ್ಗೆ ಎಲ್ಲರೂ ಅನ್ಸಿದ್ರೆ, ಸಮಾಜಕ್ಕೆ ತಪ್ಪು ಮಾಡಿದ್ದೀನಿ, ಅಣ್ಣ ತಮ್ಮಂದ್ರಿಗೆ ತಪ್ಪು ಮಾಡಿದ್ದೀನಿ, ನೆಂಟ್ರಿಗೆ ತಪ್ಪು ಮಾಡಿದ್ದೀನಿ, ಗುರುಗಳಿಗೆ ದ್ರೋಹ ಎಸಗಿದ್ದೀನಿ ಅಂತಂದ್ರೆ ತಪ್ಪಿಲ್ಲ. ನಾಳೆ ಇದೆ ನಮ್ಮ ಕೈಯಲ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರು, ನಾವು ನನ್ನನ್ನು ಸೇರಿ ಎಲ್ಲರೂ ಪುಣ್ಯಾತ್ಮರೇ. ಯಾಕೆ ಸರ್ ಹಂಗೆ ಹೇಳ್ತೀರಾ ಅಂತಂದ್ರೆ, ಯು ಆರ್ ಆಲ್ ಕೋವಿಡ್ ಸರ್ವೈವರ್ಸ್. ಯು ಸಿ ಅಲ್ವಾ? SLC ಬರೆದ್ವಿ, ಫೇಲ್ ಆದ್ವಿ, ಅವಾಗ ಒಳ್ಳೆ ಕೆಲಸ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಜನ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಗುರುಗಳು, ಒಳ್ಳೆಯವರು, ಕೆಟ್ಟವರು, ಕೊನೆಗಾಲಕ್ಕೆ ಕೋವಿಡ್ ವಾರ್ಡಲ್ಲಿದ್ದಂಥ ಡಾಕ್ಟ್ರು ಅರ್ಧ ಗಂಟೆಯಲ್ಲಿ ಸತ್ತೋಗ್ಲಿಲ್ವಾ? ಭಗವಂತ ನಮ್ಮನ್ನೆಲ್ಲ ಪುನಃ ಉಳಿಸಿದ್ದಾನೆ ಅಂತಂದ್ರೆ ಏನು? ನೆನ್ನೆ ಬರೆದ ಎಕ್ಸಾಮಲ್ಲಿ ಫೇಲ್ ಆಗಿದ್ಯಾ, ಇನ್ನೊಂದು ಚಾನ್ಸ್ ಕೊಡ್ತೀನಿ, ಸಪ್ಲಿಮೆಂಟರಿ ಎಕ್ಸಾಮು, ಉದ್ಧಾರ ಆಗುವಂಥ 2ನೇ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡೋಣ. ಆಗಿದ್ದಂಥದ್ದು ಮರ್ತ್ಬೇಡ. ನೀ ನೆಟ್ಟ ಮುಳ್ಳು ಗಿಡ ನಿನ್ನ ಕಾಲಡಿಗೆ. ಕೊನೆಯದು ಬಹಳ ಮುಖ್ಯ. ತಂದೆ ತಾಯಿಗಳು ನೆನಪಿಸ್ಕೊಳ್ಳಿ, ಮಕ್ಕಳು ನೆನಪಿಸ್ಕೊಳ್ಳಿ, ಎಲ್ಲರೂ ನೆನಪಿಸ್ಕೋಬೇಕು. ಪ್ರತಿ ದಿವಸ ಇದು ಕಿವಿನಲ್ಲಿ ಇರಬೇಕು. ನೀ ಮಾಡಿದ ಪಾಪ, ಯೋಚನೆ ಮಾಡ್ಕೊಳ್ಳಿ, ಬೇಗ ನೀ ಮಾಡಿದ ಪಾಪ ಊಹಿಸ್ಕೊಳ್ಳಿ. ಏನಾದ್ರು ಮಾಡಿದ್ರೆ ನಾನು ಪಾಪಿಷ್ಟ ಅಂತ ಅಲ್ಲ ಅಂತ ನಿಮ್ಗೆ ಅನ್ನಿಸ್ಬೇಕು ಅಂತಂದ್ರೆ ಈ ಕ್ಷಣ ಹೋಗಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ನೀ ಮಾಡಿದ ಪಾಪ ನಿನ್ನ ಸಂತತಿಗೆ ಅಂತ. ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ. ನಮ್ಮ ಮಕ್ಕಳಿಗೆ ಅದು ದಾಖಲಾಯಿತು ಅಂತಂದರೆ ನಾವು ಮಾಡಿದ ಪಾಪ ಸರಿನಾ ಅಂತ ಒಂದ್ಸತಿ ಯೋಚನೆ ಮಾಡ್ಕೊಳ್ಳಿ. ಈ 4 ಗುಣಗಳನ್ನ ನೀವು ಇಟ್ಕೊಂಡ್ಬಿಟ್ರೆ, ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿ, ಇಲ್ಲಿ ನಮಗೆ 100 ಬಂದಿದೆ, 100 ಬಂದಿದೆ, 625ಕ್ಕೆ 625 ಬಂದಿದೆ. ನನ್ನ ತಂದೆಗೆ ಅಷ್ಟು ನಂಬರ್ ಬರಲಿಲ್ಲ ಅನ್ನೋದು ಯಾರು ಚಿಂತೆ ಮಾಡೋದು ಬೇಡ. ನನ್ನ ತಾಯಿ ಬರೇ 4ನೇ ಕ್ಲಾಸು ಅಂತ ಮಕ್ಕಳು ಯೋಚನೆ ಮಾಡೋದು ಬೇಡ. ನಿಂಗೇನು ಗೊತ್ತಾಗುತ್ತಮ್ಮ ಅಂತ ಅನ್ಕೂಡ್ದು. SLC ನಂಬರ್ ತೆಗ್ದಿದ್ದು ಮಾತ್ರಕ್ಕೆ, PUC ನಂಬರ್ ತೆಗ್ದಿದ್ದು ಮಾತ್ರಕ್ಕೆ ನಿಂಗೇನು ಗೊತ್ತಪ್ಪ, ನಿಂಗೇನು ಗೊತ್ತಮ್ಮ ಅಂತ ಕೇಳಿ ಕೂಡ್ದು. ಕೇಳಬಾರದು. ಕೇಳಿದರೆ ಪಾಪಿಷ್ಟರಾಗ್ತೀರಿ. ಹುಷಾರಾಗಿರಿ, ಹುಷಾರಾಗಿರಿ, ಹುಷಾರಾಗಿರಿ. ನೀವು ಇವತ್ತು 100ಕ್ಕೆ 90, 95, 99, 100ಕ್ಕೆ 100 ಅಂಕ ತೆಗೆದಿದ್ದೀರಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಂತಹ ಜೀನ್ಸು. ಆ ಜೀನ್ಸನ್ನು ನೀವು ಮರೆಯೋ ಹಾಗಿಲ್ಲ. ನೀವು ಸ್ವಯಂ ವ್ಯಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ, ನೀವಾಗೇ ಹುಟ್ಟಿದವರಲ್ಲ. ಶಿವನ ಕಣ್ಣಿನ ಅನುಕೂಲತೆಯಿಂದ ಹುಟ್ಟಿದಂಥ ದೇವಲ ಮಹರ್ಷಿಯ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರ ಮಕ್ಕಳು. ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇಂತಹ ಎಲ್ಲ ಉದಾತ್ತಗಳನ್ನು ಇಟ್ಕೊಂಡ ಮೇಲೆ ನಿಮಗೆ ಏನು ವಿಚಾರ ಹೊಳಿಬೇಕು ಅಂತಂದರೆ, ಭೂಮಿಯಿಂದ ಏನು ತಗೊಂಡು ಹೋಗ್ತೀವಿ ಅಂತ. ಆಯಿತು, SLC ಸರ್ಟಿಫಿಕೇಟು, PUC ಸರ್ಟಿಫಿಕೇಟು. ಒಂದು ಹುಡುಗಿ ವಿಚಾರ ಹೇಳಿದ್ರು. ಬನಹಟ್ಟಿಯಿಂದ ಬಂದಂಥ ಹುಡುಗಿ, ರಬಕವಿಯಿಂದ ಬಂದಂಥ ಹುಡುಗಿ 625 ತೆಗೆದುಕೊಟ್ಟು ಅಡುಗೆ ಮನೇಲಿ ಓದ್ತಿತ್ತು ಅಂತ. ಇವತ್ತು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತಾಯಿತು. ಮುಂದಿನ ವರ್ಷ ಪೇಪರ್ನಲ್ಲಿ ಇನ್ನೊಂದು ಸತಿ 625 ತಗೊಂಡವ್ರ ಫೋಟೋ ಬರುತ್ತೆ. 10 ವರ್ಷಕ್ಕೆ ಕೊನೆಗೆ ಒಂದಿನ ಬೇಜಾರಾಗಿ ನೀವೇ ಆ ಪೇಪರ್ನ ಹರಿದು ಬಿಸಾಕ್ಬಿಡ್ತೀರಿ. ಮುಂದೇನು ಅಂತ ಆಗಬೇಕು ಅಂತಂದರೆ ಪ್ರಪಂಚದಿಂದ ಏನನ್ನ ತಗೊಂಡು ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಅಲೆಕ್ಸಾಂಡರ್ ತೋರಿಸ್ಕೊಟ್ಟ. ಇಡೀ ವಿಶ್ವವನ್ನು ಗೆದ್ದಂಥ ಸಂದರ್ಭದಲ್ಲಿ ಸತ್ತ ಮೇಲೆ ಒಂದು ಕೈಯನ್ನು ಹೊರಗಡೆ ಇಟ್ಬಿಟ್ಟು ಗೋರಿಯಿಂದ ಹೇಳ್ತಾನೆ, ನಾನು ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ, ಏನು ತಗೊಂಡು ಹೋಗೋಕ್ಕಾಗ್ತಿಲ್ಲ, ಅದರಿಂದ ಯಾಕೆ ಇವೆಲ್ಲ ಮಾಡಿದೆ ಅಂತಕ್ಕಂಥ ಒಂದು ವಿಚಾರ ಹೊಳಿತು. ಬುದ್ಧನಿಗೆ ಇದೇ ಜ್ಞಾನೋದಯವಾಯಿತು. ಎಲ್ಲ ಮಹಾಮಹಿಮರಿಗೆ ಇದೇ ಜ್ಞಾನೋದಯ ಆಯಿತು.
ಹಾಗಾದರೆ ಯಾಕೆ ಸರ್ ಇಷ್ಟೆಲ್ಲ ಕಷ್ಟಪಡಬೇಕು, ನೀವು ಯಾಕೆ ಸರ್ ಇಷ್ಟು ಗಂಟಲು ನೋವು ಮಾಡ್ಕೋತಾ ಇದ್ದೀರಾ ಅಂತಂದರೆ ಒಂದನ್ನು ತಗೊಂಡು ಹೋಗ್ಬೋದು ನೋಡಿ. ಏನು ಅಂತ ಹೇಳಿದ್ರೆ ಮೇಲ್ಗಡೆ ಹೋಗಿ ವಾಪಸ್ ಬಂದವ್ರು ಯಾರೂ ಇಲ್ಲ, ಅದು ಒನ್ಮೆ. ಹಾಗಾಗಿ ಅಲ್ಲಿ ಯಾರು ಹೋಗಿದ್ದಾರೋ ಅವ್ರು ಬಂದು ನಮ್ಗೆ ವಾಪಸ್ ಹೇಳಿಲ್ಲ. ಜ್ಞಾನವಂತರು, ಮಹಾಮಹಿಮರು, ಕನಕದಾಸರಂತವ್ರು ನಮಗೆ ತಿಳಿಸ್ಕೊಟ್ಟಿದ್ದೇನು ಅಂತಂದರೆ, ನೋಡಪ್ಪ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಬ್ರ್ಯಾಂಚ್ ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಏನು ಮಾಡ್ತೀಯ ಇಲ್ಲಿ ಅದು ಜನೋಪಕಾರಿ ಆಗಬೇಕು, ಸಮಾಜಮುಖಿ ಆಗಬೇಕು, ಜನಗಳಿಗೆ ಅನುಕೂಲವಾಗ್ತಕ್ಕಂಥ ವಿಚಾರಗಳಾಗಬೇಕು. ಅಂತಹ ವಿಚಾರಗಳ ಪುಣ್ಯಪ್ರದವಾಗಿರ್ತಕ್ಕಂಥ ನೊಂದವರ ಕಣ್ಣೀರಿನ ಹನಿಯನ್ನು, ಕೊನೆ ಹನಿಯನ್ನು ನೀನು ಒರೆಸಿದಿ ಅಂತಂದರೆ ಕೋಟಿ ಕೋಟಿ ಡಾಲರ್ಗಳ ಲೆಕ್ಕದಲ್ಲಿ ನಿನಗೆ ನಾನು ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕನಕದಾಸ ಹೇಳ್ಕೊಡ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಸಂಗಡ ಬಾಹೋರಿಲ್ಲ ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರೆ, ಹರಣ ಹಿಂಗುವ ಮುನ್ನ, ಅಂದರೆ ಹರಣ ಅಂದರೆ ಪ್ರಾಣ, ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಕನಕದಾಸ ಹೇಳ್ತಾರೆ. ಇಂತಹ ಪುಣ್ಯತಮವಾಗಿರ್ತಕ್ಕಂಥ ದಾಸರ ಶರಣರ ಆ ವಚನಗಳನ್ನೆಲ್ಲ ನೋಡಿ, ಜೇನಿನ ಹೊಳೆಯೋದ್ರಲ್ಲಿ ಆ ಹಾಡಿನಲ್ಲಿ ರಾಜ್ಕುಮಾರ್ ಅವರು ಹೇಳ್ತಾರೆ, ದಾಸರ ಶರಣರ ನಾಡಿಗೆ ಕೊಟ್ಟಂತಹ ಪುಣ್ಯಾತ್ಮವನ್ನು ಬಿಡಬೇಡಿ, ನೀವು ಹಿಡ್ಕೊಳ್ಳಿ ಭದ್ರವಾಗಿ. ಆದ್ದರಿಂದ ನಾವೆಲ್ಲರೂ ಬಂದವರೆಲ್ಲ ಹೋಗಲೇಬೇಕು, ನಾನು ಹೋಗಬೇಕು, ಯಾರಿಗೂ ಇದರಿಂದ ವಿನಾಯಿತಿ ಇಲ್ಲ. ಎಲ್ಲರೂ ಹುಟ್ಟುವಾಗಲೇ ಬೋರ್ಡಿಂಗ್ ಪಾಸ್ ಸಮೇತ ಬಂದಿದ್ದೀವಿ. ಬಟ್ ಇಟ್ ಈಸ್ ಓನ್ಲಿ ಇನ್ ದಿ ಸೀಲ್ಡ್ ಕವರ್, ವಿ ಡೋಂಟ್ ನೋ ದಿ ಡೇಟ್ ಆ್ಯಂಡ್ ಟೈಮ್. ದಟ್ ಫ್ಲೈಟ್ ಈಸ್ ನೆವರ್ ಲೇಟ್. ಆ ವಿಮಾನ ಯಾವತ್ತೂ ತಡ ಆಗೋದಿಲ್ಲ, ಒಂದು ಕ್ಷಣ ಕೂಡ ತಡ ಆಗೋದಿಲ್ಲ. ಹೋಗ್ಲಿ ಅಂದರೆ 11A ಸೀಟು ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಹೋಗಬೇಕು. ಹೋಗಕ್ಕೆ ಮುಂಚಿತವಾಗಿ ಸಮಾಜದಲ್ಲಿ ಏನು ಮಾಡಿ ಹೋದ, ಏನು ಬಿಟ್ಟು ಹೋದ, ಒಳ್ಳೆತನವನ್ನು ಬಿಟ್ಟು ಹೋದನನ್ನು ತಿಳ್ಕೋಬೇಕು. ಆ ನಾಳಿನ ನಕ್ಷತ್ರಗಳು ಅಂತ ಏನು ನೀವು ಕರೆದಿದ್ದೀರಿ, ಆ ಒಂದೊಂದು ನಕ್ಷತ್ರಗಳು ಕೂಡ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಒಬ್ಬೊಬ್ಬ ನಾಯಕರಾಗಿ ಸಮಾಜವನ್ನ ಮೇಲ್ಪಂಕ್ತಿಗೆ, ಅಗ್ರಪಂಕ್ತಿಗೆ ಕರ್ಕೊಂಡು ಹೋಗ್ತಾ ನಾಡನ್ನ ಬೆಳಗ್ತಾ ನಿಮ್ಮ ನಿಮ್ಮ ಫ್ಯಾಮಿಲಿಗಳನ್ನ, ನಿಮ್ಮ ತಂದೆ ತಾಯಿಗಳಿಗೆ ಶ್ರೇಯಸ್ಸನ್ನ, ನಿಮ್ಮ ವಂಶಕ್ಕೆ ಕುಲೋದ್ಧಾರಕರಾಗುವಂಥದ್ದಕ್ಕಾಗಲಿ. ಅದಕ್ಕೆ ಚೌಡೇಶ್ವರಿ ತಾಯಿಯ ಸಂಪೂರ್ಣ ಕೃಪೆ ಇರಲಿ, ಗಾಯತ್ರಿಯ ಕೃಪೆ ಇರಲಿ, ದೇವರ ದಾಸಿಮಯ್ಯರ ಕೃಪೆ ಇರಲಿ, ಅವರ ಮೂರ್ತ ರೂಪಿಯಾಗಿರ್ತಕ್ಕಂಥ ದಯಾನಂದಪುರಿ ಮಹಾಸ್ವಾಮೀಜಿಯವರ ಮತ್ತು ದಿವ್ಯಜ್ಞಾನಾನಂದಗಿರಿ ಸ್ವಾಮೀಜಿಯವರ ಆಶೀರ್ವಚನ ನಿಮಗಿರಲಿ. ಭಗವಂತ ಸದಾ ಒಳ್ಳೆಯದನ್ನು ಮಾಡಲಿ. ಈ ನಾಳಿನ ಇವತ್ತಿನ ಏನು ನಾವು ನಕ್ಷತ್ರಗಳು ಅಂತ ಕರೆದಿದ್ದೀವಲ್ಲ, ಇವರೊಬ್ಬೊಬ್ಬರು ಕೂಡ ಧ್ರುವ ನಕ್ಷತ್ರದಂತೆ ಬಾಳಲಿ. ಅವರು ಮುಂದೆ ನಿಮ್ಮಲ್ಲಿರ್ತಕ್ಕಂಥಲ್ಲಿ ಇದೆಲ್ಲ ಯಾರು ಇರ್ತಿದ್ರಿ, 20 ವರ್ಷ 30 ವರ್ಷ ನಾನು ಇರ್ತೀನೋ ಇರಲು ಇದರಲ್ಲಿ